ನಾವು ಸಮಗ್ರ ಕೃಷಿ ಬೆಳೆಗಾರರು ಅಂತ ತಾಲೂಕು ಮಟ್ಟದ್ದು ಜಿಲ್ಲಾ ಮಟ್ಟ ಅವಾರ್ಡ್ಗೆ ಆಯ್ಕೆ ಮಾಡಿದ್ದು ನಮ್ಮ ಕೃಷಿ ಇಲಾಖೆಯವರು. ಕೃಷಿ ಇಲಾಖೆಯಲ್ಲಿ ಆಯ್ಕೆ ಮಾಡಿದಾಗ ನನ್ನ ಜೊತೆಗೆ ಸನ್ಮಾನ ಅವಾರ್ಡಿಗೆ ಇವ್ರ ಜೊತೆಗೆ ನಮ್ಮ ಮನೆಯವ್ರನ್ನ ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಅವಾಗ ಅಲ್ಲಿ AD ಸರ್ ಇರ್ತಾರೆ ಶಿವಮೊಗ್ಗ ಶಿಕಾರಿಪುರ. ಅವರು ಒಂದು ನರೇಂದ್ರ ಮೋದಿ ಅವ್ರ ಕಾನ್ಸೆಪ್ಟ್ ಇದೆ, ಈ ಥರ ನಮೋ ಡ್ರೋನ್ ದೀದಿ ಅಂತೇಳಿ, ನಿಮ್ಮ ಮನೆಯವರಿಗೆ ಕೃಷಿ ಬಗ್ಗೆ ಭಾಳ ಆಸಕ್ತಿ ಇದೆ, ನೀವು ಟ್ರೈನಿಂಗಿಗೆ ಮೈಸೂರಿಗೆ ಕಳಿಸ್ಬೇಕಾಗತ್ತೆ, ಕಳಿಸ್ಕೊಡ್ತೀರಾ ಉಮೇಶ್ ಅವರು ಅಂತ ನಾನು ಕೇಳಿದಾಗ ನಾನು ನಮ್ಮ ಮನೆಯವರಿಗೆ ಹೀಗಿದೆ ಹೋಗ್ಬಾ ಅಂತ ಅಂದಾಗ, ಇಲ್ಲ ನನಗೆ ಆಗಲ್ಲ, ಹೆಂಗೆ ಇದು ಅಂತ, ಇಲ್ಲ ನಿನಗೆ ಆಗುತ್ತೆ, ನೀನು ಮಾಡ್ತೀಯಾ, ನೀನು ಹೋಗ್ಬಾ ಅಂತ ಹೇಳಿ ಕರ್ಕೊಂಡೋಗಿ ಅವ್ರನ್ನಲ್ಲಿ ಟ್ರೈನಿಂಗ್ ಸ್ಕೀಮಲ್ಲಿ ಅದು ಸಂಜೀವಿನಿ ಒಕ್ಕೂಟ ಅಂತ ಬರುತ್ತೆ. ಅದರ ಅಡಿಯಲ್ಲಿ ರೈತ ನಿರತ ಮಹಿಳೆ ಅಂತಾನೆ ಸೆಲೆಕ್ಟ್ ಮಾಡ್ಕೊಂಡಿದ್ದು. ತಂತ್ರಜ್ಞಾನದ ಮಾಹಿತಿನೂ ಅರ್ಥ ಆಗ್ಬೇಕಲ್ವಾ, ಹಾಗೆ ಡ್ರೋನ್ ಆಪರೇಟಿಂಗ್ ಎಲ್ರಿಗೂ ಕಷ್ಟ. ತರಬೇತಿ ಅವಧಿ ಎಷ್ಟಿತ್ತು? ಅದು 15 days ಉಚಿತವಾಗಿ ಕೊಟ್ಟರಲ್ಲ ತರಬೇತಿ? ಎಲ್ಲ ಉಚಿತವಾಗಿ. ಆ 15 ದಿವಸ ನೀವೇನು ತರಬೇತಿಯಲ್ಲಿ ಕಲಿತ್ರಲ್ಲ, ಅವಾಗ ನಿಮಗೆ ಆತ್ಮವಿಶ್ವಾಸ ಬಂತ? ನಾನು ಸರ್ ಸ್ಟಾರ್ಟಿಂಗ್ ನಮಗೆ ಯಂತ್ರ ಅಲ್ವಾ ಅದು? ಹೌದು ಸರ್, ಭಯ ಇತ್ತು ನಂಗಲ್ಲಿ. ಒಂದು 5 days ರಿಮೋಟ್ ಕಂಟ್ರೋಲ್ ಸೆಷನ್ ಅಂತಾನೆ ಇರುತ್ತೆ, ನಮಗೆ ಡೈರೆಕ್ಟ್ ಡ್ರೋನ್ ಕೊಡೋದಿಲ್ಲ ಅವಾಗ. ಅದರಲ್ಲೆಲ್ಲ ಸಕ್ಸಸ್ ಆದಮೇಲೆ ಅದು ಲೆಸನ್ಸ್ ಥರ ಇರುತ್ತೆ, ಅದು ಕಂಪ್ಲೀಟ್ ಆಗಿತ್ತು. ನಂಗೆ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಮಾಡಿಕೊಂಡೆ. ಆಮೇಲೆ ಡೈರೆಕ್ಟಾಗಿ ಫೀಲ್ಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಡ್ರೋನ್ ಡೈರೆಕ್ಟಾಗಿ ಕೊಟ್ಟರು. ಬಟ್ ಆವಾಗ ರಿಮೋಟು ಕೂಡ ವೈಬ್ರೇಟ್ ಆಗ್ತಿತ್ತು. ಅದು ಒಂಥರ ವಾಹನ ಪರವಾನಗಿ ಕೊಟ್ಟಂಗೆ ಅಲ್ವಾ? ನನಗೆ ಅದು ಸರ್ ಟ್ರೈನಿಂಗ್ ಎಲ್ಲ ಹೆಚ್ಚು ಕಡಿಮೆ ನಮಗೆ ಈಗ ಪೈಲಟ್ ಟ್ರೈನಿಂಗ್ ಸೇಮ್ ಈಕ್ವಲ್ ಇರುತ್ತೆ ಸರ್. ಬಟ್ ಅದರಲ್ಲಿ ಪೈಲಟ್ ಇದರಲ್ಲಿ ಇರುತ್ತೆ, ಏರೋಪ್ಲೇನಲ್ಲಿ ಇರ್ತಾರೆ, ಬಟ್ ನಾವಿಲ್ಲಿ ಕೆಳಗಡೆ ಇದ್ಕೊಂಡು ಆಪ್ರೇಟ್ ಮಾಡ್ತೀವಿ ಅಷ್ಟೇ. ನಮೋ ಡ್ರೋನ್ ದೀದಿ. ನಮೋ ಡ್ರೋನ್ ದೀದಿ ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಡಿನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿ ನೀಡಿದ್ದಾರೆ ಅಲ್ವಾ ಮೇಡಮ್? ಕರ್ನಾಟಕದಲ್ಲೂ ಸುಮಾರು 50 ಜನರಿಗೆ ತರಬೇತಿ ನೀಡಿ ಈಗಾಗಲೇ ಅವರು ಡ್ರೋನ್ನ ಬಳಸ್ತಾ ಇದ್ದಾರೆ, ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಿಂದ ಫಸ್ಟ್ ನಾವು ಹೋದಾಗ ನಮೋ ಡ್ರೋನ್ ದೀದಿ ಇದರಲ್ಲಿ 32 ಜನ ಇದ್ವಿ ಸರ್ ನಾವು ಮಹಿಳೆಯರು. ಪ್ರತಿ ಜಿಲ್ಲೆಗೂ ಒಬ್ಬೊಬ್ಬರು ಮಹಿಳೆಯರು. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಅಂತಿದ್ರು, ಶಬ್ದವೇದಿ ವಿದ್ಯೆನ ದೂರದಿಂದ ಇರ್ತಕ್ಕಂಥ ಗುರಿಗೆ ಇಟ್ಟು ಹೊಡೆಯುವಂಥವ್ರು. ಇವ್ರನ್ನ ನಾವು ದ್ರೋಣಾಚಾರಿಣಿ ಅನ್ಬೋದಾ? ದ್ರೋಣಾಚಾರಿಣಿ. ನಾನು ನೀವು ಅದಕ್ಕೂ ಇದಕ್ಕೆ ಏನಾದ್ರು ಲಿಂಕ್ ಮಾಡ್ತೀರಾ, ಕತೆ ಹೇಳ್ತೀರಾ ಅಂತ ಕಾಯ್ತಾ ಇದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೂಡ ದೂರದಿಂದ ಗುರಿಗೆ ಹೊಡಿತಾರೆ, ಇಲ್ಲಿ ಕೂಡ ದೂರದಿಂದ ನೀವು ಕೆಲಸವನ್ನ ಮಾಡ್ತೀರಿ. ಅದಕ್ಕೆ ಡ್ರೋನ್ ಅಂತ ನೋಡಿ. ಅದಕ್ಕೂ ಮೂಲ ನಮ್ಮ ದೇಶದ ಸಂಸ್ಕೃತಿನೇ, ನಮ್ಮ ದೇಶದ ಕತೆನೇ. ಡ್ರೋನ್ ಹುಟ್ಟಿದ್ದು ಅಲ್ಲಿ. ನೆಲದ ಪರಂಪರೆ ಅಂತ ಒಂದು ಶಕ್ತಿ ಇದೆ. ಅಲ್ವಾ ಸರ್? ಹೌದೌದು. ಎಸ್.